No, different is there, na? Different products. Good morning, sir. Good morning, sir. So we have a match jewelry. We have match jewelry. One keychains. This is nice, sir. And even we have earrings also for your daughters and also. It will be nice. And it will be useful also. We done like handmade ones. You have to keep on displaying. How much? 20 rupees. They are much beautiful. Please pronounce my chains. Welcome to the world of pen candy. We have made one hanging statue. We can use it. We can hang your memorable photos, your cards, and traveling photos, and your child will get inspired by these cards. Sir, it pen stand by in this you can keep lots of pens, sir, and as well as you keep down on the lamp, it starts shining and it's bright also, sir. You can keep lots of pen also, sir. It's attractive. ನಮಗೆಲ್ಲರೂ ಗೊತ್ತಿರೋದ್ರೆ ಇದು ರಾಮ ಮಂದಿರ ತಂದುಬಿಟ್ಟು ಅಯೋಧ್ಯೆಯಲ್ಲಿ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಈಗ ರಾಮ ಜನ್ಮಭೂಮಿ ಅಂತ ಹೇಳ್ತಾರೆ. ರಾಮದು ಜನ್ಮ ಇಲ್ಲೇ ಆಗಿತ್ತು, ರಾಮದು ಸಾವು ಕೂಡ ಇಲ್ಲೇ ಆಗಿತ್ತು ಅಂತಲೂ ಹೇಳ್ತಾರೆ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದಕ್ಕೆ ವಯಲೆನ್ಸ್ ಪ್ರಕಾರ ಫಸ್ಟ್ ಸ್ಟಾರ್ಟ್ ಆಗಿತ್ತು ಫೈಟು. ನಮ್ಮ ಇಂಡಿಯನ್ಸ್ ಯಾರ್ಯಾರಿದ್ರು ಅವರೆಲ್ಲರೂ ನಾವಿಲ್ಲಿ ರಾಮ ಮಂದಿರನ ಬಿಲ್ಡ್ ಮಾಡಬೇಕು ಅಂದ್ಬಿಟ್ಟು ಫಸ್ಟ್ ವಯಲೆನ್ಸ್ ಪ್ರಕಾರ ಸ್ಟಾರ್ಟ್ ಮಾಡಿದ್ರು. ಅಂದರೆ ಬ್ಯಾಟಲ್ಸ್ಗಳು ಯಾರೂ ಕೂಡ ಗೌರ್ಮೆಂಟ್ ಹೆಲ್ಪ್ ತಗೊಳ್ಳಿಲ್ಲ, ಅದೇ ಫಸ್ಟು ಇಂಡಿಯನ್ಸ್ ಮಾಡಿದ್ದವರು. ಸೊ ಇದರಿಂದ ಏನಾಯಿತು, ಆ ಟೈಮಲ್ಲಿ ಬ್ರಿಟಿಷರು ರೂಲ್ ಮಾಡ್ತಿದ್ದಿಲ್ಲ. ಬ್ರಿಟಿಷರು ಇದನ್ನ ರಿಜೆಕ್ಟ್ ಮಾಡಿಬಿಟ್ರು. ಯಾರ್ಯಾರು ಇಂಡಿಯನ್ಸ್ ಫೈಟ್ ಮಾಡಿದ್ರು ಅವರೆಲ್ಲರೂ ಕೊಂದು ಅಲ್ಲೇ ಹ್ಯಾಂಗ್ ಮಾಡಿದ್ರು. ಇಲ್ಲೇ ರಾಮ ಮಂದಿರ ಎಲ್ಲಿ ಬಿಲ್ಡ್ ಮಾಡಿದ್ದಾರೆ ಅಲ್ಲೇ ಹ್ಯಾಂಗ್ ಮಾಡಿದ್ದಾರೆ. ಬಟ್ ಇಷ್ಟೊಂದೆಲ್ಲ ಅವರು ಎದುರಿಸಿದ್ರು ಕೂಡ ಅವ್ರು ಮತ್ತೆ ಇನ್ನೊಂದ್ಸತಿ ನಮ್ಮ ಲೀಗಲ್ ಆಗಿ ಅಂದರೆ ಗೌರ್ಮೆಂಟ್ ಕಡೆಯಿಂದ ಹೆಲ್ಪ್ ತಗೊಂಡು ಫಸ್ಟ್ ಪೆಟಿಷನ್ನ ಫಿಲ್ ಮಾಡ್ತಾರೆ. ನಮ್ಮ ಇಂಡಿಯಾದವರು ಗೋಪಾಲ್ ಸಿಂಗ್ ಪೆಟಿಷನ್ ಅಂದ್ಬಿಟ್ಟು ಅವರು ಫಸ್ಟ್ ಪೆಟಿಷನ್ನ ಫಿಲ್ ಮಾಡ್ತಾರೆ. ಆದರೆ ಇದನ್ನ ಮತ್ತೆ ರಿಜೆಕ್ಟ್ ಮಾಡಿಬಿಡ್ತಾರೆ ಗೌರ್ಮೆಂಟ್ ಅವರು. ಆ್ಯಂಡ್ ಫೈನಲಿ ಇನ್ನೊಬ್ಬರು ಇಂಡಿಯನ್ ಇರ್ತಾರೆ ನಿಕೋರ ಅಕಾರ ಅಂತ, ಅವರು ಆ್ಯಕ್ಚುಲಿ ಮತ್ತೆ ಫಿಲ್ ಮಾಡಿದಾಗ ಸ್ಟೇಟ್ ಗೌರ್ಮೆಂಟ್ ಅವರು ಇದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಸ್ಟೇಟ್ ಗೌರ್ಮೆಂಟ್ ಅವರು ಯೂನಿಯನ್ ಗೌರ್ಮೆಂಟಿಗೆ ಹೇಳ್ತಾರೆ 3 ತಿಂಗಳದು ಟ್ರಸ್ಟ್ನ ರೈಸ್ ಮಾಡಿ ಅಂದ್ಬಿಟ್ಟು. ಇದಕ್ಕೆ ಗೌರ್ಮೆಂಟ್ ಅವರು 1 ರೂಪಾಯಿನೂ ಹಾಕಿಲ್ಲ ಮ್ಯಾಮ್. ಯಾವುದು ಇದಕ್ಕೆ ರಾಮ ಮಂದಿರನ ಯಾವ ದುಡ್ಡಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದೆಲ್ಲನೂ ಕೂಡ ಪೀಪಲ್ ಅವ್ರು ಕೊಟ್ಟಿರೋರು. ಯಾರ್ಯಾರು ದುಡ್ಡಿದ್ದಾರೆ ಅವ್ರು ಕೊಟ್ಟಿರೋರು ದುಡ್ಡಿಂದ ಮಾಡಿದ್ದಾರೆ ಇದನ್ನ. ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದನ್ನ 22 ಜಾನ್ವರಿ 2024 ಇನೋಗ್ರೇಟ್ ಮಾಡಿದ್ರು ರಾಮ ಮಂದಿರನ. ಮೋದಿಜಿ ಅವರಿಗೆ ಫಸ್ಟು ನಾವು ಥ್ಯಾಂಕ್ಸ್ ಹೇಳಬೇಕು. ಹಾಗೆ ನಮ್ಮ ರಾಮ ಐಡಲ್ನ ಕರ್ನಾಟಕದವ್ರು ಮಾಡಿರೋದ್ರಿಂದ ಇದು ತುಂಬ ಹೆಮ್ಮೆಯ ವಿಷಯ ಎಲ್ರಿಗೂ, ಇಂಡಿಯನ್ಸ್ಗಾಗಿರಲಿ ಕರ್ನಾಟಕದಾಗಿರಲಿ. ನಿಮಗೂ ಹೆಮ್ಮೆಯ ವಿಷಯ ಅಂತ ಅನ್ಕೋತೀವಿ.
ಎಷ್ಟಂತೆ ಮಾಡೋದು ಒಂದೇ ಒಂದು ಫೋಟೋ ಅಷ್ಟೇ ಹಾಂ